ನಮ್ಗೆ ಗ್ಯಾಸ್ ಬಿಡೋದು ಸಖತ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ರಾಮನಗರದಿಂದ ಬಂದಿರೋದು, ಅಲ್ಲಿಂದ 2-3 ಕಿಲೋಮೀಟರ್ ಗಾಡಿ ತಗೊಂಡ್ ಬಂದಿದ್ದೀನಿ. ಗ್ಯಾಸ್ ಖಾಲಿ ಆಗಿತ್ತು ಕೆಂಗಲ್ ಹತ್ರ. ಈಗ ನಮ್ಗೆ ಗ್ಯಾಸ್ ಸಖತ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಲ್ಲಾರ ಕಡೆ ಏನೇನು ಕೊಟ್ಟವ್ರೆ, ನಮ್ಗೆ ಏನು ಸೌಲಭ್ಯ ಇಲ್ಲ ಸರ್. ನಮ್ಗೆ ಏನೋ ಗೌರ್ಮೆಂಟ್ ಸರ್ಕಾರ ಏನೋ ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ಸರ್. ಮೊದಲು 55 ರೂಪಾಯಿ ಇತ್ತು, ಈಗ 110 ರೂಪಾಯಿ ಅಂತ ಕೊಟ್ಟಾರ. ಅದು ಸಿಗ್ತಾ ಇಲ್ಲ. ದಯವಿಟ್ಟು ನಮ್ಗೆ ಇದು ಮಾಡ್ಕೊಡಿ ಅಂತ ಸಮಸ್ಯೆ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಬಂಕ್ ಅಲ್ಲಿ, ನಮ್ಮ ಏಜಿಸ್ ಬಂಕ್ ಇಂದ ಈ ವಾರದಲ್ಲಿ ಸಪ್ಲೈ ಆಗ್ತಾ ಇದೆ ಚೆನ್ನಾಗಿ. ಬೇರೆ ಯಾವುದೇ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ರಾಮನಗರ ಜಿಲ್ಲೆನಲ್ಲಿ. ಅದರಿಂದ ನಮ್ಗೆ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಕನಕಪುರ, ಮಾಗಡಿ ಗಾಡಿಗಳು ಬರ್ತಾ ಇರೋದ್ರಿಂದ ಬಹಳ ರಶ್ ಆಗ್ತಾ ಇದೆ. ದಿನಕ್ಕೆ 5-6 ಸಾವಿರ ಲೀಟ್ರೇನು ಖಾಲಿ ಆಗೋಗ್ತಾ ಇದೆ. ವಾರದಲ್ಲಿ 1-2 ಲೋಡ್ ಕೊಡ್ತಾರೆ ನಮ್ಗೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋಗಿದೆ. 5 ಲಕ್ಷ ರೂಪಾಯಿ ಬರ್ತಾ ಇದ್ದು ಈಗ 12 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು. ನಮಗೂ ಕಷ್ಟ ಇದೆ. ನಾವು ಏನೋ ಮಾಡಿ ಆಟೋ ಡ್ರೈವರ್ಸ್ ಜೀವನ ಮಾಡ್ಲಿ ಅನ್ನೋ ಲೆಕ್ಕದಲ್ಲಿ ದಿನಕ್ಕೆ ಒಂದು 600 ಗಾಡಿ 700 ಗಾಡಿಗಳಿಗೆ 600 ರೂಪಾಯಿ ಹಂಗೆ ಹಾಕ್ತಾ ಇದೀವಿ. ಇವತ್ತು ನಾಳೆ ಲೋಡ್ ಬಂದ್ರೆ 1000 ರೂಪಾಯಿ ಹಂಗೆ ಹಾಕ್ಬೋದು. ಎಲ್ರಿಗೂ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಕಂಡೀಷನ್ ಮಾಡಿ ಹಾಕ್ತಾ ಇದೀವಿ. ಇವತ್ತು 110 ರೂಪಾಯಿ ಇದೆ. 105 ಇತ್ತು, 80 ಇತ್ತು, 90 ಇತ್ತು. ರೈಸ್ ಆಗ್ತಾ ಹೋಗ್ತಾ ಇದೆ. ಗೊತ್ತಿಲ್ಲ, ಮೀಟಿಂಗ್ಗಳಾದಾಗ ಅವ್ರೇನ್ ಕಂಪ್ನಿಯವ್ರು ಹೇಳ್ತಾರೆ ಅದೇ ರೇಟು. 105 ಇತ್ತು. ನಾವು ಆಡಲ್ಲ, ಕಂಪ್ನಿಯಿಂದ ಆಗುತ್ತೆ. ಸರ್ಕಾರಗಳು ದಯವಿಟ್ಟು ಗಮನ ಹರಿಸಿ LPG ಸಪ್ಲೈ ಬಗ್ಗೆ ಗಮನ ಕೊಡಿ. ಆಟೋ ಡ್ರೈವರ್ಸ್ ಬಹಳ ತೊಂದರೆ ಆಗ್ತಿದೆ. ದಯವಿಟ್ಟು ನಾಯಕರುಗಳು, ವಿಶ್ವ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಸಪ್ಲೈ ಕೊಡಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.